ಸ್ಪಿರಿಚುಲಿ ನಿಮ್ಮ ದೇಹವನ್ನು ನೀವು ಬೇರೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ರೈಟ್ಸೇ ಇಲ್ಲ ಆತ್ಮದಿಂದ. ನೀವು ಯಾವಾಗ ಇದು ಅಕಾಲಿಕ ಮರಣ ಆಕ್ಸಿಡೆಂಟಲ್ಲಿ ಪಾಪ ಅವ್ರಿಗೆ ಸಾಯಕ್ಕೆ ಇಷ್ಟ ಇರಲ್ಲ, ಆದರೂ ಅಕಾಲಿಕ ಮರಣವನ್ನು ಹೊಂದುತ್ತಾರೆ ಆಕ್ಸಿಡೆಂಟಲ್ಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಗಂಡಾಂತ ಸಿಚುವೇಶನ್ ಬರ್ತೇವೆ, ನಿಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ, ಎಲ್ಲರ ಲೈಫಲ್ಲೂ. ನಾವು ಕೆಲವು ಸತಿ ಬಚಾವಾಗ್ಬಿಟ್ಟು ಮುಂದಕ್ಕೆ ಹೊರಟೋಗ್ತೀವಿ ಜೀವನದಲ್ಲಿ. ಆ ಕ್ಲ್ಯಾಶಲ್ಲಿ ಗ್ರಹಗಳದು ನಾವು ಬದುಕ್ಬಿಡ್ತೀವಿ. ಇನ್ನು ಕೆಲವರು ಆ ಸಿಚುವೇಷನಲ್ಲಿ ಸಡನ್ನಾಗಿ ಸತ್ತೋಗ್ತಾರೆ. ಬಟ್ ಇನ್ನು ಕೆಲವರು ತಾವೇ ಫೋರ್ಸ್ಫುಲಿ ಆತ್ಮಹತ್ಯೆ ಮಾಡಿಕೊಂಡು ದೇಹವನ್ನು ಜೀವವನ್ನು ಬೇರೆ ಮಾಡ್ಕೊಳ್ತಾರೆ. ಅವರೆಲ್ಲ ಬದ್ಧ ಜೀವಿಗಳು ಮತ್ತು ಈ ಪ್ರೇತಾತ್ಮಗಳಾಗಿ ಅಲೀತಿರ್ತಾರೆ. ಬದ್ಧ ಜೀವಿ ಅಂದರೆ ಅದೇ ಈ ಪ್ರೇತಾತ್ಮ ಭೂತಗಳಾಗಿ ಅವ್ರಿಗೆ ಮುಂದಿನ ಜನ್ಮದಲ್ಲಿ ದೇಹ ಸಿಕ್ಕಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 80 ವರ್ಷ ಆಯುಸ್ಸು ಅಂತ ಫಿಕ್ಸ್ ಆಗಿರುತ್ತೆ ಹೋದ ಜನ್ಮದ ಕರ್ಮಾನುಸಾರವಾಗಿ. ನೀವು 40 ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀರ. ನಿಮ್ಗಲ್ಲಿ ಜಾಗ ಇಲ್ವಲ್ಲ ನೆಕ್ಸ್ಟ್ ಹೋಗೋದಕ್ಕೆ. ಅದಲ್ಲೇ ಅಲೀತಿರುತ್ತೆ. ಸೊ ಅದು ಅವಾಗ ಅರಿವು ಮಾಡ್ಕೊಳ್ಳುತ್ತೆ. ಇಲ್ಲಿ ದೇಹವನ್ನು ಹೊತ್ಕೊಂಡಿದ್ದಾಗ ಅಯ್ಯೋ ನಾನು ಹಿಂಗೆ ಸಾಲಗಳನ್ನು ಮಾಡ್ಕೊಂಬಿಟ್ಟಿದ್ದೀನಿ, ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ, ಹೆಂಗಾರ ಮಾಡಿ ಜೀವನ ಮುಗಿಸ್ಕೊಂಬಿಟ್ರೆ ಸಾಕಪ್ಪ, ನಾನು ನೆಕ್ಸ್ಟ್ ಜನ್ಮ ಹೊಸದಾಗಿ ಬರ್ತೀನಿ ಫ್ರೆಶ್ ಆಗಿ ಅನ್ಕೋತಾರೆ. ಹಾಗೆಲ್ಲ ಅಲ್ಲ. ನೋಡಿ, ಬದುಕಿರೋ ಅಷ್ಟು ದಿನ ಒಳ್ಳೆಯದನ್ನು ಕಲ್ತಿರಲ್ಲ. ಇದೆಲ್ಲ ಪಾಠ ಫಿಲಮಲ್ಲೂ ನೋಡಿರ್ತೀವಿ ನಾವು. ಏನು ಮಾಡುತ್ತೆ ಇವನ್ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ, ನಮ್ಮ ಜೀವನ ಹೆಂಗೆ ಕಷ್ಟಗಳು ಮೀರ್ಕೊಂಡು ಹೋಗುತ್ತೆ, ಪ್ರೇತಾತ್ಮಗಳು ಯಾರು, ಭೂತಾತ್ಮಗಳು ಯಾರು ಅನ್ನೋದೆಲ್ಲವನ್ನು ನಾವು ತಿಳ್ಕೊಂಡಿರ್ತೀವಿ. ಆದರೂ ನನಗೆ ಈ ಜೀವನ ಎಂಡ್ ಮಾಡಿಕೊಂಡ್ರೆ ಸಾಕು ಅಂತ ಹೊರಟೋಗ್ತೀವಿ. ಆದರೆ ನಾನು ಎಲ್ರಿಗೂ ಹೇಳ್ತೀನಿ, ನಿನಗೆ ಕಣ್ಣು, ಕೈ, ಕಾಲು ಎಲ್ಲ ನೆಟ್ಟಗೆ ಕೊಟ್ಟಿದ್ದಾನಲ್ವ ಪರಮಾತ್ಮ. ನೀನು ಹೇಡಿ ಥರ ಆತ್ಮಹತ್ಯೆ ಮಾಡ್ಕೊಂಡು ಹೋಗೋದ್ರಿಂದ ನೆಕ್ಸ್ಟ್ ಜನ್ಮ ನಿನ್ನನ್ನು ದಿವ್ಯಾಂಗ ಚೇತನರು ಅಥವಾ ಬೇರೆ ರೀತಿ ಏನನ್ನೋ ಒಂದನ್ನು ಕಿತ್ಕೊಂಡು ಕಳಿಸಿದ್ರೆ ಪರಮಾತ್ಮ ನಿನಗೆಲ್ಲ ಕೊಟ್ಟಿದ್ದಾಗ ನೀನು ಅರ್ಥಕೊಳ್ಳೋಕ್ಕೂ ನಿನಗೆಲ್ಲ ಕೊಟ್ಟಿರ್ತಾನೆ. ಹಿಂಗೆ ಸುತ್ತಮುತ್ತಲೂ ನಿನ್ನ ಸುತ್ತಲೂ ಕತೆ ನಡೀತಿರುತ್ತೆ. ಯಾರ ಮನೇಲಿ ಏನೇನು ಪ್ರಾಬ್ಲಮ್ಮು, ಎಷ್ಟು ಕಷ್ಟ. ಆಮೇಲೆ ದುಡಿ ಅಂತಾನೆ, ಇನ್ನೇನು ಇಲ್ಲ. ಶನಿದೇವರು ನಿಮಗೆ ಬಯಸೋದೇನೆ ನೀನು ದುಡಿ ದುಡಿ ದುಡಿ. ನೀನು ಕಷ್ಟಪಟ್ಟು ಎಲ್ಲ ದುಡ್ಕೋಬೇಕು, ಹೆಸರನ್ನಾದರೂ ದುಡ್ಕೋಬೇಕು. ಫ್ರೀಯಾಗಿ ಸರ್ಟಿಫಿಕೇಟ್ ತೊಗೊಳೋದಲ್ಲ, ಡಾಕ್ಟ್ರೇಟ್ ಅಂತ 50,000 ರೂಪಾಯಿ ಕೊಟ್ಟು ನೀನು ದುಡ್ಕೋಬೇಕು. ಆಮೇಲೆ ಫ್ರೀಯಾಗಿ ಎಲ್ಲವನ್ನು ಮಾಡ್ಕೊಳ್ಳೋದು. ದುಡ್ಡು ಕೊಡಲಿ ಯಾರೋ ಒಬ್ಬರು, ಇಲ್ಲಿಂದ ಇಲ್ಲಿಗೆ ಡೀಲ್ ಮಾಡಿಬಿಡೋಣ, ಮಧ್ಯದಲ್ಲಿ ದುಡ್ಡು ತೊಗೊಂಬಿಡೋಣ ಅಂತ ಮೋಸದ ದುಡ್ಡು ತೊಗೊಳೋದಲ್ಲ. ದುಡ್ಕೋಬೇಕು. ಎವ್ರಿ ರೂಪಿನ ನೀನು ದುಡ್ಕೋಬೇಕು. Now I want to open the world of astrology through you, because ನೀವು PhD ನಲ್ಲೇ ಒಂದು ಸಬ್ಜೆಕ್ಟ್ ಆಸ್ಟ್ರಾಲಜಿ. ನಾನು ನೋಡಿದೆ ಬರ್ತಿದ್ದಂಗೆ ತುಂಬ ಉಂಗುರಗಳು ಆ್ಯಂಡ್ ಈ ರುದ್ರಾಕ್ಷಿ ಮಾಲೆ. ಸೊ ಫಸ್ಟ್ ಐ ವಾಂಟ್ ಟು ಆಸ್ಕ್, ವೈ ರುದ್ರಾಕ್ಷಿ ಮಾಲೆ ರೂಪ? ಇದು ನಾನು ಮೊದಲಿಂದ ಹಾಕ್ಕೊಂಡಿದ್ದೀನಿ. ಒಂದು 22 ವರ್ಷ ಆಯಿತು, 22-23 ವರ್ಷ ಆಯಿತು. ಅವಾಗಿಂದ ನಾನು ಕೈಲಾಸಕ್ಕೆ ಹೋದಾಗ್ಲೂ ಅಲ್ಲಿ ಕಟ್ಮಂಡುವಿಂದ ತೊಗೊಂಬಂದೆ. ನಾನು ಜಪ ಮಾಡಿ ಅದನ್ನೇ ಹಾಕ್ಕೊಳ್ತೀನಿ. ನಾನು ಹೆಣ್ಮಕ್ಳು ಹಾಕೋಬೋದಾ? ಖಂಡಿತ ಹಾಕೋಬೋದು. ಆ ಥರ ಯಾವುದೇ ರೀತಿ ನಮ್ಮ ಅಪೌರುಷೇಯ ಗ್ರಂಥಗಳಲ್ಲಿ ಮತ್ತು ಯಾವುದೇ ರೀತಿ ಎಲ್ಲೂ ಉಲ್ಲೇಖಿಸಿಲ್ಲ, ನೀನು ಇದು ಹಾಕ್ಕೋಬೇಡ, ಇದು ಹಾಕ್ಕೋಬೇಡ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ದೇವರು ಭೇದ ಭಾವ ಮಾಡೋದೇ ಇಲ್ಲ. ನಾವು ಸತ್ತ ಮೇಲೆ ಹಿಂಗೆ ಬೂದ್ಗನ್ನಡಿ ಹಿಡಿದು ಇದು ಹೆಣ್ಣು ಹುಡುಗಿದ್ ಕಣೋ, ಭಸ್ಮ ಬಂದಿರೋದು ಪಕ್ಕಕ್ಕೆ ತಳ್ಳು ಅಂತೆಲ್ಲ ಹೇಳಲ್ಲ. ಜೀವಾತ್ಮಕ್ಕೆ ಜೆಂಡರ್ ಇಲ್ಲ. ಪರಮಪುರುಷ ಅವನೊಬ್ಬನೇ ಪರಮಾತ್ಮ. ಅವನಿಂದ ನಾವೆಲ್ಲ ಅಂಶಗಳು ಹೊರಗಡೆ ಬಂದಿರೋದಷ್ಟೇ. ಸೊ ಇವೆಲ್ಲ ಆಗಿದೆ ಎಲ್ಲಿಂದ? ಮತ್ತೆ ಈ ಪಾರ್ವತ್ಯ ಬರ್ತಾ ಹಿಂಗೆ ಮಾಡಿಕೊಂಡ್ರು. ಇವಾಗ ನೋಡಿ, ತ್ರೇತಾಯುಗ ಕೃತಯುಗದಲ್ಲೆಲ್ಲ ಬ್ರಹ್ಮವಾದಿನಿಯರು ಕೂತು ಎಲ್ಲರ ಜೊತೆ ವಾದ ಮಾಡೋದು, ಬ್ರಹ್ಮವಾದಗಳನ್ನು ಮಾಡೋರು. ಅಂದರೆ ಬ್ರಹ್ಮನ ಬಗ್ಗೆ ತರ್ಕ ಮಾಡೋದು. ಇವಾಗ ಗಾರ್ಗೇಯಿ, ಮೈತ್ರೇಯಿ, ಘೋಷ, ಲೋಪಮುದ್ರ ಅವರೆಲ್ಲರೂ ಇದ್ದರು. ಅವರೆಲ್ಲ ಇವನ್ ಋಗ್ವೇದಗಳಲ್ಲೂ ಕೂಡ ತುಂಬ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಬ್ರಹ್ಮನ್ ಅಂತ ಪರಬ್ರಹ್ಮ, ನಿಮ್ಮ ಜೀವಾತ್ಮದ ಬಗ್ಗೆ ಸ್ಟಡಿ ಮಾಡೋರು. ಅಂದರೆ ಅಲ್ಲಿ ವಾದ ತರ್ಕಗಳು ನಡೆಯೋದಲ್ಲ. ಹಿಂಗೆ ಅದರಿಂದನೇ ಅದ್ವೈತ ಫಿಲಾಸಫಿ, ದ್ವೈತ, ವಿಷ್ಟ ಅದ್ವೈತ. ಅದಾದಮೇಲೆ ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು, ಬಸವಣ್ಣನವರು, ಆ ಥರದ್ದೆಲ್ಲ ಗುರುಗಳು ಮತ್ತೆ ಅದನ್ನು ಹೇಗೆ ಮಾಡಿಕೊಂಡ್ರು. ಸೊ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಅಪೌರುಷೇಯ ಗ್ರಂಥಗಳ ಬಗ್ಗೆ ಇಟ್ಕೊಂಡು, ಅಂದರೆ ಪುರುಷ ಬರೀದೇ ಇರೋದನ್ನ ಅಪೌರುಷೇಯ ಗ್ರಂಥ ಅಂತ ಕರಿತೀವಿ. ಅಂದರೆ ಪರಮಾತ್ಮನಿಂದ ಶ್ರುತಿ ಸ್ಮೃತಿ ಅಂತ 2 ವಿಭಾಗ ಬರುತ್ತೆ. ಅದು ಕೇಳಿಸ್ಕೊಳ್ಳೋದು ಮತ್ತು ಮನನ ಮಾಡ್ಕೊಂಡಿರೋದನ್ನ ಪಡ್ಕೊಳ್ಳೋದು. ಸೊ ಅದರಿಂದ ಬರುವಂತಹ ಜ್ಞಾನವನ್ನೇ ಕೂತೀವಿ ಈ ರೀತಿ ತರ್ಕ ಮಾಡೋದು. ಹೌದಾ ದೇವ್ರು ಇದ್ರಲ್ಲಿದ್ದಾನ, ಹೌದಾ ದೇವ್ರು ನೀರಲ್ಲಿದ್ದಾನ, ಅಗ್ನಿಲಿದ್ದಾನ ಅನ್ನೋದು, ಅದನ್ನೆಲ್ಲ ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋದಾಗ ಅದರಲ್ಲೇ ಮಹಾವಾಕ್ಯಗಳು ಬರೋದು. ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಇದೆಲ್ಲ ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ಅಂದರೆ ಎಲ್ಲದರಲ್ಲೂ ಪರಬ್ರಹ್ಮ ಇದ್ದಾನೆ ಅಂತನ್ನೋದು. ಸೊ ಆ ರೀತಿ ಬ್ರಹ್ಮವಾದಿನಿಯರು ಅಂದರೆ ಬ್ರಹ್ಮನ್ ಬಗ್ಗೆ, ಪರಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂದರೆ ಸರಸ್ವತಿ ಗಂಡ ಅವರೆಲ್ಲ.
ಬ್ರಹ್ಮನ್ ಅಂದರೆ ಸೃಷ್ಟಿಕರ್ತ, ಅವನ ಬಗ್ಗೆ ವಾದ ಮಾಡೋದು ಅಂತ, ಅಂದರೆ ಜೀವಾತ್ಮದ ಬಗ್ಗೆ ತರ್ಕ ಮಾಡೋರನ್ನ ಬ್ರಹ್ಮವಾದಿನಿಯರು ಅಂತ ಕರೀತಿದ್ರು. ಅನೇಕ ಋಷಿ ಮುನಿಗಳ ಹೆಂಡತಿಯರು ನನಗೆ ಸಂಸಾರ ಬೇಡ ನಿನ್ನ ಜೊತೆ, ನಾನು ನಿನ್ನ ಜೊತೆ ಕೂತು ತರ್ಕ ಮಾಡೋಕ್ಕೆ ಈ ರೀತಿ ಹೋಗ್ತೀನಿ ಅಂತ ಅವರೆಲ್ಲ ಮಕ್ಕಳು ಮಾಡ್ಕೊಳ್ತಾ ಇರಲಿಲ್ಲ. ಅವರೆಲ್ಲ ಜೀವನದಲ್ಲಿ ನನಗೆ ಮುಕ್ತಿ ಬೇಕು, ನಾನು ಹಿಂಗೆ ಹೋಗ್ತೀನಿ ಅಂತ ಹೋಗೋರು. ಸೊ ಅವಾಗೆಲ್ಲ ಈಕ್ವಲ್ ಆಗಿತ್ತು. ನೀವು ಕೇಳ್ದಂಗೆ ಈಗ ಬರ್ತಾ 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 ಒಂದು ಸಾಮಾಜಿಕ ಪದ್ಧತಿಯನ್ನು ಸೃಷ್ಟಿ ಮಾಡಿದ್ರು. ಅಲ್ಲಿ ಒಂದು ಧರ್ಮಶಾಸ್ತ್ರಗಳನ್ನು ಅಳವಡಿಸಿದ್ರು. ಆವಾಗ ನೋಡಿ ಸತಿದಹನನೂ ಇತ್ತಲ್ಲ, ಹಂಗೋದ್ರೆ ಹಂಗೆ ಹೋಗ್ಬೇಕು, ಹಿಂಗೋದ್ರೆ ಹಿಂಗೆ ಹೋಗ್ಬೇಕು, ತಲೆ ಬೋಳಿಸ್ಕೋಬೇಕು, ನೀನು ಹಿಂಗೆ ಕುಂಕುಮ ಇಟ್ಕೋಬಾರ್ದು, ಅದೆಲ್ಲ ಒಂದಷ್ಟು ಪದ್ಧತಿಗಳನ್ನು ತಂದರು. ನೋಡಿ ಇವಾಗ ಬರ್ತಾ 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 ತಿರ್ಗಿ ಅದನ್ನು ಬಿಟ್ಬಿಟ್ರು. ಮನುಷ್ಯ ಏನು ಮಾಡ್ತಾನೆ, ತನಗೇನು ಬೇಕೋ ಅದನ್ನೊಂದು 4 ಪಿಕ್ ಮಾಡ್ಕೊಳ್ತಾನೆ, ತಿರ್ಗಿ 4 ಏನು ಬೇಡವೋ ಅದನ್ನು ಬಿಟ್ಬಿಡ್ತಾನೆ. ತಿರ್ಗಾ ನಾವು ಟ್ರೆಡಿಷ್ನಲಿ ನಾವೆಲ್ಲ ಫಾಲೋ ಮಾಡ್ತಿದ್ದೀವಿ ಅಂತಾರೆ, ತಿರ್ಗಿ ಹೆಣ್ಮಕ್ಳು ಮಾಡಬೇಡಿ ಅಂತಾರೆ. ಸೊ ಅವರ ಅನುಕೂಲಕ್ಕೆ ತಕ್ಕನಾಗಿ ಎಲ್ಲ ಗ್ರಂಥಗಳನ್ನು ತಿದ್ದುಪಡಿ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಲ್ಲ. ಪೌರುಷೇಯ ಗ್ರಂಥ, ನೀವು ಭಗವದ್ಗೀತೆ ಒಂದನ್ನೇ ಮುಖ್ಯವಾಗಿ ಇಟ್ಕೊಂಡು ನೋಡಿದ್ರು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸ್ತ್ರೀಯರಲ್ಲಿ ಕೀರ್ತಿ ನಾನು, ವಾಕ್ಶಕ್ತಿ ನಾನು ಅಂತೆಲ್ಲ ಹೇಳ್ತಾನೆ. ಸೊ ಎಲ್ಲ ಇದರಲ್ಲೂ ಜೆಂಡರ್ ಬಯಾಸ್ನ ಹಾಗೆ ಜೆಂಡರ್ದು ಮಾಡಿ ಇಟ್ಟೇ ಇಲ್ಲ ಪರಮಾತ್ಮ ಎಲ್ಲೂ. ಎಲ್ರಿಗೂ ನಾನು ಮುಕ್ತಿ ಕೊಡ್ತೀನಿ, ನನಗೆ ಶರಣಾಗತಿ ತೊಗೊಂಬರೋರ್ಗೆ ಎಲ್ರಿಗೂ ಮುಕ್ತಿ ಕೊಡ್ತೀನಿ ಅಂತ ಪರಮಾತ್ಮ ಹೇಳಿದ್ದಾನೆ. ಇದು ಸಂಸಾರ ಕಟ್ಕೊಳ್ಳೋದಕ್ಕೆ ಪ್ರಕೃತಿ ಮತ್ತು ಪುರುಷನ್ನ ಸೃಷ್ಟಿ ಮಾಡಿರೋದು, 2 ಥರ. ಸೊ ಎನಿಬಡಿ ಕ್ಯಾನ್ ವೇರ್ ರುದ್ರಾಕ್ಷಿ ಮಾಲೆ. ರುದ್ರಾಕ್ಷಿ ಇದು ವುಡ್ ಬೇಸ್ಡ್ ಆಗಿರೋದ್ರಿಂದ ಈ ಮಂತ್ರಗಳು ಎನರ್ಜಿನೆಲ್ಲನೂ ನೀವೇನೇ ಮಾಡಿದಾಗ ಅದು ಒಂದು ಎನರ್ಜಿ ಗ್ರ್ಯಾಬ್ ಮಾಡ್ಕೊಳುತ್ತಲ್ಲ, ಅದನ್ನು ನಾವೇ ಹಾಕ್ಕೊಂಡಿದ್ದಾಗ ನಮಗೊಂದು ಪ್ರೊಟೆಕ್ಷನ್ನು, ನನ್ನ ಮಂತ್ರಶಕ್ತಿ ನನ್ನ ಜೊತೆ ಇರುತ್ತೆ. ಸೊ ಅದು ನನಗೆ ಗೈಡ್ ಮಾಡ್ತಾ ಹೋಗುತ್ತೆ. ಮನುಷ್ಯರೆಲ್ಲರೂ ತಪ್ಪು ಮಾಡ್ತೀವಿ, ನಾನೇನು ತಪ್ಪು ಮಾಡದೆ ಹಿಂಗೆ ಹುಟ್ಟು ಬಂದುಬಿಟ್ಟಿದ್ದೀವಿ ಅಂತಲ್ಲ, 108 ತಪ್ಪು ಮಾಡೂ ಇದ್ದೀವಿ, ಮಾಡ್ತಾನೂ ಇರ್ತೀವಿ, ಮುಂದಕ್ಕೂ ಗೊತ್ತಿರಲ್ಲ ಅಜ್ಞಾನದಿಂದ. ಎಲ್ಲ ಸತಿ ಪರಬ್ರಹ್ಮನ ಜ್ಞಾನನೇ ಹಿಂಗೆ ಇಟ್ಕೊಂಡು ದಿವ್ಯ ಚಕ್ಷುಷಲ್ಲಿ ಹೋಗ್ತೀನಿ ಅಂತಲ್ಲ. ಆ ಟೈಮಲ್ಲಿ ನಮ್ಮನ್ನು ಎಚ್ಚೆತ್ಸತ್ತೆ. ನೋಡು ಇದು ನೀವು ಮಾಡೋದು ಸರಿನಾ ಅಂತ ಏನೋ ಒಂದು ವಿಚಾರ ಬಂದು ನಮ್ಗೆ ಹೇಳುತ್ತೆ. ಫಸ್ಟ್ ಟೈಮ್ ಇವಾಗ ನಾನು ಯಾರೋ ನಮ್ಮ ಮಾತನ್ನ ಕೇಳಿ ರುದ್ರಾಕ್ಷಿ ಟ್ರೈ ಮಾಡ್ಬೇಕಂತಿರೋರು ಡೂಸ್ ಆ್ಯಂಡ್ ಡೋಂಟ್ಸ್ ವೈಲ್ ವೇರಿಂಗ್ ದಟ್ ಮಾಲಾ, ಅವರು ಅದನ್ನು ಜಪ ಮಾಡಿ ಹಾಕ್ಕೊಳ್ಳಿ. ಸುಮ್ಮನೆ ಹಾಕ್ಕೊಂಡ್ಬಿಟ್ಟು ಮೇಡಮ್ ನಿಮ್ಗೆ ಇದು ಒಳ್ಳೇದಾಯ್ತಾ ಮೇಡಮ್ ಹಾಕ್ಕೊಂಡಿದ್ದೀರಲ್ವ ಅಂದರೆ ನಾನು ಅಂತೀನಿ, ಅಂಗಡಿಯಿಂದ ತಂದು ಸುಮ್ಮನೆ ಹಾಕ್ಕೊಂಡ್ರೆ ಇಟ್ಸ್ ಜಸ್ಟ್ ಒಂದು ಮೆಟೀರಿಯಲ್ ಥಿಂಗ್, ಶೋ ಪೀಸ್. ನೀವು ಅದಕ್ಕೆ ಎಷ್ಟು ಎನರ್ಜಿ ತುಂಬಿಸಿ, ಅದಕ್ಕೆ ಒಂದು ಎನರ್ಜಿಯನ್ನು ತುಂಬಿಸಿ ಹಾಕ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟು ಸಿದ್ಧಿ ಸಾಧನೆ ಮಾಡ್ಕೊಳ್ಳೋದು. ಈಗ ಅಂಗಡೀಲಿ 100 ದೇವ್ರ ಫೋಟೋ ಇರುತ್ತೆ, ಅವಾಗ ಆ ಫೋಟೋ ತೊಗೊಳ್ಳ ಈ ಫೋಟೋ ತೊಗೊಳ್ಳ ಅಂತೀರ. ಆದರೆ ನಿಮ್ಮ ಮನೆಗೆ ಬಂದು ಕೂತಾಗ ದೇವ್ರ ಮನೇಲಿ ಮುಖ್ಯವಾಗೋದು ನಿಮ್ಗೆ ಅವಳೇ ದೇವ್ರಾಗ್ತಾಳೆ, ಅದೇ ದೇವರಾಗತ್ತೆ, ಅದಕ್ಕೆ ನಮಸ್ಕಾರ ಮಾಡ್ತೀರಾ. ಅದೇ ಅಂಗಡೀಲಿದ್ದಾಗ ಅದಾಗಿರಲ್ಲ. ಸೊ ಅದಕ್ಕೆ ನೀವು ಎನರ್ಜಿ ತುಂಬಿಸ್ಬೇಕು. ನೀವೆಷ್ಟು ಜಪ ಮಾಡಿ ಹಾಕ್ಕೊಳ್ತೀರೋ ಅದು ನಿಮ್ಗೆ ಆ ರೀತಿ ಶಕ್ತಿ ಕೊಡ್ತಾ ಹೋಗುತ್ತೆ. ಮುಂದೆ ಬರೋದು ಯಾವ ದೇವರ ಜಪ ಮಾಡಬೇಕು? ಎಲ್ಲಾರ್ದು ಮಾಡ್ಬೋದು. ನೀವು ಯಾರನ್ನು ಬೇಕಾದ್ರೂ ಹಿಡ್ಕೋಬೋದು. ಗಣೇಶ ಇಷ್ಟ ದೇವತೆ, ಮೊದಲು ಗಣೇಶನಿಗೆ, ಗುರುಗಳಿಗೆ, ನಿಮ್ಮನೆ ಕುಲದೇವರು, ನಿಮ್ಮನೆ ಗ್ರಾಮ ದೇವತೆ, ರಾಜ್ಯದೇವ ಎಲ್ಲ ಒಂದೊಂದ್ಸತಿ ಜ್ಞಾಪಿಸ್ಕೊಂಡ್ರೂ ಪರವಾಗಿಲ್ಲ. ಅದಾದಮೇಲೆ ನಿಮ್ಗೆ ಇಷ್ಟ ದೇವ್ರು ಯಾರು ಬೇಕಾದ್ರೂ ಹಿಡ್ಕೊಳ್ಳಿ. ಅದು ಲಲಿತಾ ಪರಮೇಶ್ವರಿ ಆಗಿರ್ಬೋದು, ತಿರುಪತಿ ಶ್ರೀನಿವಾಸ ಆಗಿರಬಹುದು, ಶಿವ ಆಗಿರಬಹುದು, ಓಂ ನಮಃ ಶಿವಾಯ ಮಾಡಿಸಿ ಏನೋ ಒಂದನ್ನು, ಬಟ್ ನಿರಂತರವಾಗಿ ಮಾಡ್ತಾ ಹೋಗಬೇಕು. ಆವಾಗಲೇ ನೀವು ನಿಮ್ಮಲ್ಲೇ ನೀವು ಒಂದು ಬದಲಾವಣೆಯನ್ನು ಕಾಣ್ತೀರಿ. ಈಗ ನಾನೇ ಇದನ್ನು 22 ವರ್ಷ ನಂಗೆ ಯಾರೂ ಹೇಳಿರಲಿಲ್ಲ ಹಾಕೋ ಅಂತ. ನೀವು ಯೋಚಿಸಿ 22 ವರ್ಷದಿಂದ ನಾನು ಹಿಂಗೆ ಹಾಕ್ಕೊಂಡ್ರೆ ಇವಾಗಾದರೂ ಮಾಡ್ರನ್ನಾಗಿ ಎಲ್ಲರೂ ಹಾಕೋತಾರೆ. ನನ್ನೇ ನೋಡೋರು, ಮೇಡಮ್ ಅದು ಹಾಕ್ಕೋಬೋದಾ ಮೇಡಮ್, ಹೆಣ್ಮಕ್ಳು ಇದು ಹಾಕ್ಕೋಬೋದಾ, ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು, ಹೆಣ್ಮಕ್ಳು ಹಿಂಗಿರಬಾರ್ದು, ಹೆಣ್ಮಕ್ಳು ಹೋಮ ಮಾಡಬಾರ್ದು ಅಂತ. ಅದಕ್ಕೆ ನಾನು ಫಿಲಾಸಫಿ ತೊಗೊಂಡು ಓದಿದೆ ಸಬ್ಜೆಕ್ಟಾಗಿ. ಎಲ್ಲಿದೆ ತೋರಿಸಿ, ಹೆಣ್ಮಕ್ಳು ಮಾಡಬಾರ್ದು ಅಂದರೆ. ಇವಾಗ ವೆನ್ ಐ ನೋ ದ ಸಬ್ಜೆಕ್ಟ್ ದೇ ಕೆನಾಟ್ ಟೆಲ್ ಮಿ. ಅದು ಏನು ನಾನು ವಾದ ಮಾಡೋದು, ಅಪೌರುಷೇಯ ಗ್ರಂಥಗಳಲ್ಲಿ ತೋರಿಸ್ಬೇಕು ಇವರು, ಬೇರೆದ್ರಲ್ಲ. ಈಗ ಪುರುಷ ಬರೀದೇ ಇರೋದನ್ನ ಪರಮಾತ್ಮನ ಬಾಯಿಂದ ಬಂದಿರೋದು. ಈಗ ಸುಮ್ಮನೆ ಪುರಾಣಗಳಲ್ಲಿ ಇವಾಗ ಧರ್ಮಗಳಲ್ಲಿ ಏನೇನೋ ಉಲ್ಲೇಖಿಸ, ಆವಾಗಲೇ ನಾನು ಹೇಳ್ದಂಗೆ ಗಂಡ ಸತ್ತದಾಗ ತಲೆ ಬೋಳಿಸ್ಕೋಬೇಕು, ಧರ್ಮಶಾಸ್ತ್ರಗಳಲ್ಲಿ ಕೆಲವು ಉಲ್ಲೇಖಿಸಿರ್ತಾರೆ. ಅದು ಎಲ್ಲ ಧರ್ಮಶಾಸ್ತ್ರವನ್ನು ಮನುಷ್ಯ ಬೇಕು ಅಂದರೆ ಫಾಲೋ ಮಾಡ್ತಾನೆ, ಬೇಡ ಅಂದರೆ ಬಿಟ್ಬಿಡ್ತಾನೆ. ಬಟ್ ಮುಕ್ತಿಗೆ ನನಗೆ ಏನಾಗಬೇಕು, ಅಪೌರುಷೇಯ ಗ್ರಂಥ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನನ್ನು ಹೇಳ್ತಾನೋ ಅದನ್ನೆಲ್ಲ ನಾವು ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗವನ್ನು ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದಾಗ ಇದೆಲ್ಲ ಆಗಲ್ಲ. ಇವಾಗ ಅಕ್ಕ ಮಹಾದೇವಿ ಅವ್ರದ್ದೇ ಆದ ಭಕ್ತಿಲಿದ್ರು, ಮೀರಾಬಾಯಿ ಅವ್ರದ್ದೇ ಆದ ಭಕ್ತಿಲಿದ್ರು, ನಾ ಹೇಳ್ದಂಗೆ ಬ್ರಹ್ಮವಾದಿನಿಯರು ಅವ್ರದ್ದೇ ಅದರಲ್ಲಿದ್ದರು. ಇಲ್ಲಿ ಬರ್ತಾ 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 ಅವರೆಲ್ಲ ಹೆಣ್ಮಕ್ಳು ಕಾಂಟ್ರಿಬ್ಯೂಟ್ ಮಾಡಿರೋದನ್ನೆಲ್ಲ ಪಕ್ಕಕ್ಕೆ ತಳ್ಳಿಬಿಟ್ರು. ಇವ್ರಿಗೆ ಹೆಂಗೆ ಬೇಕು ಅಂದ್ಬಿಟ್ಟು ಹೆಣ್ಮಕ್ಳು ಹಿಂಗಿರಬಾರ್ದು ಹಂಗಿರಬಾರ್ದು ಅನ್ನೋದು. ಭಕ್ತಿಗೆ ಯಾರನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಳ್ಳಿದ್ದು ಯಾರು ರೂಪ?
ಅದೇ ಜನ ಸಮಾಜ ಹೋಗ್ತಾ 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 ಪ್ರಾಬಬ್ಲಿ ನಮ್ಮ ಹಿಂದಿನ ಜನ್ರೇಷನ್ಗಳೇ ತಾನೆ, ನಮ್ಮ ತಾತ ಮುತ್ತಾತಂದ್ರು ಅವ್ರ ಮುತ್ತಾತಂದ್ರು ಮಾಡಿರ್ತಾರೆ. ಬೇರೆಯವ್ರ ಬಗ್ಗೆ ಯಾಕೆ ಹೇಳೋದು? ನಮ್ಮ ಫ್ಯಾಮಿಲಿಗಳಿಂದನೇ ಬಂದಿರ್ಬೋದು, ಎಲ್ಲರ ಫ್ಯಾಮಿಲಿಗಳಿಂದನೂ ತಳ್ಳಿರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ನೀವು ಭಕ್ತಿನ ಅರ್ಥಕೊಂಡಾಗ ನಿಮಗೆ ಎಲ್ಲವನ್ನು ಮೀರಿದು ನಿಷ್ಕಲ್ಮಶವಾದ ಭಕ್ತಿ ಇದ್ದಾಗ ನಿಮ್ಗಲ್ಲಿ ಗಂಡು ಹೆಣ್ಣು ಇನ್ನೊಬ್ಬರು ಟ್ರಾನ್ಸ್ಜೆಂಡರು ಯಾರ್ದು ಏನು ಬರಲ್ಲ. ಅಲ್ಲಿ ಪ್ರಾಣಿನೇ ಆಗಿರಲಿ, ಈಗ ನಾನು ಪೂಜೆ ಮಾಡಬೇಕಾದ್ರೆ ನಮ್ಮನೆ ನಾಯಿ ಎಲ್ಲ ನನ್ನ ತೊಡೆ ಮೇಲೆ ಮಲ್ಕೊಂಡು ಮಂತ್ರ ಕೇಳಿಸ್ಕೊಳ್ಳುತ್ತೆ. ಹಾಗೆ ಏನಕ್ಕೂ ಯಾವುದೋ ಒಂದು ಜೀವಾತ್ಮಕ್ಕೆ ಅದ್ರ ಹಸಿವಿರ್ಬೋದು, ಭಕ್ತಿಯ ಹಸಿವು, ಜ್ಞಾನದ ಹಸಿವು, ದೇವ್ರನ್ನ ಕನೆಕ್ಟ್ ಆಗಬೇಕು ಅಂತ. ವಾವ್.